ಹಲೋ, ಎಲ್ಲರಿಗೆ ನಮಸ್ತೆ 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 ಅಂತ ಹೇಳ್ತಾ ಈ ವಿನ್ನರ್ಸ್ ನ್ಯಾಷನಲ್ ಅಕಾಡೆಮಿಗೆ ಸ್ವಾಗತ. ಇಲ್ಲಿ ನಾ ಈ ಯೂಟ್ಯೂಬ್ ಚಾನಲಲ್ಲಿ ಇಂಗ್ಲೀಷ್ ಗ್ರಾಮರ್ ಸಂಬಂಧಪಟ್ಟಂತೆ ಬೇಸಿಕ್ ಟು ಮಾಡ್ರೇಟ್ ಟು ಹೈ ಲೆವೆಲ್ ಯಾವ ಥರ ಆಗಿ ಕ್ವಶನ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾನೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡಲಾರ್ದೆ ವಿಡಿಯೋಗೆ ಹೋಗೋಣ. ನೋಡಿಲಿ, ಫಸ್ಟ್ ಆಫ್ ಆಲ್ ಗ್ರಾಮರ್ ಅಂದರೆ ಏನು ಅನ್ನುವಂಥದ್ದು. ಇಲ್ಲಿ ಗ್ರಾಮರ್ ಅಂತಂದರೆ ಇಲ್ಲಿ ನೋಡ್ರಿ, ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಅಥವಾ ಪ್ರೈಮರಿ ಹೈಸ್ಕೂಲ್ ಟೀಚರ್ನ ವರ್ಕ್ ಮಾಡುವಂಥ ಟೀಚರ್ಸ್ನ ಅವರಲ್ಲಿ ಏನಪ್ಪ ಅಂದ್ರೆ ಭಾಳ ಸ್ಪೆಲ್ಲಿಂಗ ತಪ್ಪಾಗಿ ಬರೆಯುವಂಥದ್ದು ನೋಡಿದ್ದೀವಿ. ಏನಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ರಿ, ಒಂದು ನಿಮಿಷ, ಗ್ರಾಮರ್ ಸ್ಪೆಲ್ಲಿಂಗ್ ಏನಪ್ಪ ಅಂದ್ರೆ GRAMMER ಬರೆಯೋದು ನಾವು ಕಾಣ್ತೇವೆ ಅನ್ನೋದು. ಬಟ್ ಗ್ರಾಮರ್ ಸ್ಪೆಲ್ಲಿಂಗ್ ಏನೈತ್ರಿ ಎ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಎಸ್ ನೋಡ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ವ್ಯಾಕರಣ ಎಂದರೇನು? ವಾಟ್ ಈಸ್ ಗ್ರಾಮರ್ ಅಂದ್ರೆ ಗ್ರಾಮರ್ ಈಸ್ ಅ ಮೆಥಡ್ ದ್ಯಾಟ್ ನೋಡ್ರಿ, ಅದು ಏನು ಹೇಳ್ತದಪ್ಪ ಅಂದ್ರೆ ನಮ್ಗೆ ಟೆಲ್ಸ್ ಅಸ್ ದ ಕರೆಕ್ಟ್ ವೇ, ಸರಿಯಾದ ಮಾರ್ಗನ ಹೇಳ್ತದ, ವಿಧಾನ ಹೇಳ್ತದ. ಸ್ಪೀಕಿಂಗ್ ಮಾತನಾಡುವುದು, ರೈಟಿಂಗ್ ಬರೆಯುವುದು ಮತ್ತು ಓದುವ, ಯಾವುದೇ ಭಾಷೆಯ ಓದುವ, ಬರೆಯುವ ಮತ್ತು ಮಾತನಾಡುವ ಸರಿಯಾದ ಕ್ರಮವನ್ನು ಹೇಳಿಕೊಡುತ್ತದೆ ಅಥವಾ ವಿಧಾನವೇ, ಅಧ್ಯಯನವೇ ಗ್ರಾಮರ್ ಆಗಿದೆ ಅನ್ನೋದು. ನೋಡಲಿ, ವ್ಯಾಕರಣ ಎಂದರೆ ಯಾವುದೇ ಭಾಷೆಯನ್ನು ಸರಿಯಾಗಿ ಓದುವ, ಬರೆಯುವ, ಮಾತನಾಡುವ ಕ್ರಮವನ್ನು ಹೇಳಿಕೊಡುವ ಪದ್ಧತಿಯಾಗಿದೆ ಅಥವಾ ಅಧ್ಯಯನ ಆಗಿದೆ ಅನ್ನೋದು ವ್ಯಾಕರಣ ಅಂದ್ರೆ. ಸೊ ಮತ್ತೊಂದು ವಾಕ್ಯ ಇಲ್ಲಿ ನೋಡೋಣ. ವೆರಿ ಸಿಂಪಲ್ ಆಗಿ ಹೇಳ್ಬೋದು ಇಲ್ಲಿ, ಗ್ರಾಮರ್ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ಗ್ರಾಮರ್ ಈಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಲ್ಯಾಂಗ್ವೇಜ್. ವೆರಿ ಸಿಂಪಲ್ ಆಗಿ ಹೇಳ್ಬೋದು, ಭಾಷೆಯ ಸುವ್ಯವಸ್ಥಿತವಾದ ಅಧ್ಯಯನ ವ್ಯಾಕರಣ ಅನ್ನುವಂಥದ್ದು. ಇಲ್ಲಿ ಈ ಒಂದು ಸ್ಲೈಡಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಗ್ರಾಮರ್ದು ಇಂಪಾರ್ಟೆಂಟ್ ರೀ. ಸ್ಕೂಲ್ ಹುಡುಗರ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಮಿತ್ರರಲ್ಲಿ ಒಂದು ಕೇಳೋದೇನಪ್ಪ ಅಂದ್ರೆ, ನಾವು ಇಂಗ್ಲೀಷ್ನಲ್ಲಿ ಬಂದಾಗ ಸ್ವಲ್ಪ ಸ್ಪೆಲ್ಲಿಂಗ್ ಕಡೆಗೆ ಗಮನ ಕೊಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲಿ. ಎಸ್, ಮುಂದಿನ ಸ್ಲೈಡ್ ಹೋಗೋಣ. ಎಸ್, ಫಾರ್ ಎಕ್ಸಾಂಪಲ್ ಏನು ಹೇಳ್ತದಪ್ಪ ಅಂದ್ರೆ ಗ್ರಾಮರ್ ಏನು ಹೇಳ್ತದೆ ನೋಡ್ರಿ. ಒಂದು ಎಕ್ಸಾಂಪಲ್ ಕೊಟ್ಟೀನಿ. ಹಿ ರೀಡ್ಸ್ ಅ ಸ್ಟೋರಿ ಎವ್ರಿ ಡೇ. ಅವನು ಪ್ರತಿದಿನ ಒಂದು ಕಥೆಯನ್ನು ಓದ್ತಾನ ಅನ್ನುವಂಥದ್ದು. ನೋಡಲಿ, ಇಲ್ಲಿ ನಾನು ಈ ಥರ ಕನ್ನಡ ಟ್ರಾನ್ಸ್ಲೇಟ್ ಬರೀತೀನಿ. ಇಲ್ಲಿ ನೋಡಲಿ, ಅವನು ಪ್ರತಿದಿನ ಒಂದು ಕಥೆಯನ್ನು ಓದುತ್ತಾನೆ. ನೋಡಲಿ, ಒಂದು ಕಥೆಯನ್ನು ಓದುತ್ತಾನೆ ಅನ್ನೋದು. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಇಂಗ್ಲೀಷ್ನಲ್ಲಿ ಏನು ಬರ್ತದೆ ನೋಡ್ರಿ. ಇಲ್ಲಿ ಸಬ್ಜೆಕ್ಟ್ ಬರ್ತದೆ, ಆಮೇಲೆ ವರ್ಬ್ ಬರ್ತದೆ, ಆಮೇಲೆ ಆಬ್ಜೆಕ್ಟ್ ಬರ್ತದೆ, ಆಮೇಲೆ ಕಾಂಪ್ಲಿಮೆಂಟ್ ಬರ್ತದೆ ಅನ್ನುವಂಥದ್ದು. ಅದು ಯಾವುದೋ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದೆ. ಇಲ್ಲಿ ನೋಡ್ರಿ, ಇದು ಯಾರು ಹೇಳ್ತದಪ್ಪ ಅಂದ್ರೆ ಗ್ರಾಮರ್ ಹೇಳ್ಕೊಡ್ತದ. ಸಬ್ಜೆಕ್ಟ್ ಆದ ನಂತರ ವರ್ಬ್ ಬರಬೇಕು. ಇದು ರೂಲ್ ಎಲ್ಲಿ ಹೇಳ್ತದಪ್ಪ ಅಂದ್ರೆ ಓನ್ಲಿ ಫಾರ್ ದಿಸ್ ಈಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಕನ್ನಡದಲ್ಲಿ ಆಗಿಲ್ಲ. ಕ್ರಿಯಾಪದ ಕನ್ನಡದಲ್ಲಿ ಬರ್ತದ, ಕೊನೆಯಲ್ಲಿ ಬರ್ತದ. ಕರ್ತೃ, ಕರ್ಮ, ಕ್ರಿಯಾಪದ ಈ ಥರ ಆಗಿ ಬರ್ತದ ಅನ್ನುವಂಥದ್ದು. ಇದು ಯಾವ್ದು ಹೇಳ್ಕೊಡ್ತದಪ್ಪ ಅಂದ್ರೆ ಇಟ್ ಟೆಲ್ಸ್ ಅಬೌಟ್ ದ ರೂಲ್. ಇದು ಹೇಳ್ತದ, ರೂಲ್ ಬಗ್ಗೆ ಹೇಳ್ಕೊಡ್ತದ. ಹೆಂಗೆ ಓದಬೇಕು, ಹೆಂಗೆ ಬರಿಬೇಕು, ಹೆಂಗೆ ನಾವು ಏನು ಮಾಡಬೇಕು, ಮಾತನಾಡಬೇಕು ಅನ್ನುವಂಥ ಹೇಳ್ಕೊಡ್ತದ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಈ ಥರ ಬಂದಾಗ ಈ ರೋಟ್ ಅ ಸ್ಟೋರಿ ಎಸ್ಟರ್ಡೇ ಅಂದ್ರೆ ಇಲ್ಲಿ ನೋಡ್ರಿ, ಇದು ಸಬ್ಜೆಕ್ಟ್ ಅದ, ಇದು V2 ಅದ, ಇದು ಆಬ್ಜೆಕ್ಟ್ ಅದ, ಇದೇನಪ್ಪ ಅಡ್ವರ್ಬ್ ಆಫ್ ಟೈಮ್ ಇದೆ. ಓಕೆ, ಇಲ್ಲಿ ರೂಲ್ ಏನು ಹೇಳ್ತದಪ್ಪ ಅಂದ್ರೆ ಇದು ಯಾವ ಟೆನ್ಸ್ದೊಳಗದ ರೀ, ಪಾಸ್ಟ್ ಟೆನ್ಸ್ದೊಳಗದ. ಹೌದಾ?
ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಎಸ್ಟರ್ಡೇ ಅನ್ನೋದು ಒಂದು ಅಡ್ವರ್ಬ್ ಆಫ್ ಟೈಮನ್ನು ಕೊಡಲಾಗಿದೆ ಇಲ್ಲಿ. ಹಾಗಾಗಿ ನಾವಿಲ್ಲಿ ಯನ್ನು ಬಳಸಬೇಕು ಅನ್ನೋಂಥ ರೂಲ್ ಹೇಳ್ತದೆ. ಓಕೆ, ಈ ಥರ ಹಲವಾರು ರೂಲ್ಸ್ಗಳು ಬರ್ತಾವ್ರಿ ಗ್ರಾಮರ್ನಲ್ಲಿ. ನಾವೆಲ್ಲ ಕಲ್ಕೊ ತಗೊಂಡ್ರಿ. ಫಸ್ಟ್ ಆಫ್ ಆಲ್ ನೋಡ್ರಿ, ಈ ಮೇಲಿನ ವಾಕ್ಯದಲ್ಲಿ ಮೊದಲು ಕರ್ತೃ ಕ್ರಿಯಾಪದ ಆಮೇಲೆ ಕರ್ಮ ಬರ್ತದ. ಇದೆಲ್ಲಿ ಬರ್ತದಪ್ಪ ಅಂದ್ರೆ ಓನ್ಲಿ ಫಾರ್ ಇಂಗ್ಲೀಷ್ನಲ್ಲಿ ಬರ್ತದ ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್, ನೆಕ್ಸ್ಟ್ ಸ್ಲೈಡಿಗೆ ಹೋಗ್ರಿ. ಎಸ್, ಇಲ್ಲಿ ಬಂದಾಗ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡ್ರಿ. ಡಿಫ್ರೆನ್ಸ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ಆಲ್ಫಾಬೆಟ್. ಲೆಟರ್ಸ್ ಆ್ಯಂಡ್ ಆಲ್ಫಾಬೆಟ್ನಲ್ಲಿ ಏನು ವ್ಯತ್ಯಾಸ ಅನ್ನುವಂಥದ್ದು ನೋಡ್ರಿ. ವಾಟ್ ಆರ್ ಲೆಟರ್ಸ್? ಲೆಟರ್ಸ್ ಅಂದ್ರೆ ಏನ್ರಿ? Letters are those written and printed symbols. ಬರೆದ ಅಥವಾ ಪ್ರಿಂಟ್ ಆಗಿರುವಂಥ ಸಂಕೇತಗಳು ವಿಚ್ ರಿಪ್ರೆಸೆಂಟ್ ಪರ್ಟಿಕ್ಯುಲರ್ ಸೌಂಡ್ ಇನ್ ಲ್ಯಾಂಗ್ವೇಜ್ ಅಂತ ಹೇಳ್ತದೆ. ಅದಕ್ಕಿಂತ ಲೆಟರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಕನ್ನಡದೊಳಗ ಅಕ್ಷರಗಳು ಅಂದ್ರೆ ಒಂದು ಭಾಷೆಯಲ್ಲಿ ನಿರ್ದಿಷ್ಟ ಧ್ವನಿಯನ್ನು ಪ್ರತಿನಿಧಿಸುವ ಲಿಖಿತ ಅಥವಾ ಮುದ್ರಿತ ಚಿಹ್ನೆಗಳಾಗಿವೆ. ಇದಕ್ಕೇನಂತೀವಿ? ಲೆಟರ್ಸ್ ಅಂತ ಕರಿತೀವಿ ನಾವು. ನೋಡಲಿ, ಎದಿಂದ ಜಡ್ವರೆಗೆ ಯಾವುದೋ ಒಂದು ಲೆಟರ್ಸ್ ಇರ್ಬೋದು ಅದು, ಹೌದಾ? ಎ ಬಿ ಸಿ ಎಕ್ಸ್ ಎನ್ ಡ್ಯಾಶ್ 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 ಯಾವ್ದು ಬೇಕಾದ್ ಬರ್ಬೋದು. ಬಟ್ ಆಲ್ಫಾಬೆಟ್ ಅಂದ್ರೆ ಏನು ತಿಳ್ಕೊರಿ ನೋಡ್ರಿ. ಇಲ್ಲಿ ಭಾಳ ಕನ್ಫ್ಯೂಸ್ ಇದೆ ನೋಡ್ರಿ. ಆಲ್ಫಾಬೆಟ್ ಈಸ್ ಅ ಸೆಟ್ ಆಫ್ ಲೆಟರ್ಸ್ ಆ್ಯಂಡ್ ಸಿಂಬಾಲ್ಸ್ ಇನ್ ಫಿಕ್ಸ್ಡ್ ಆರ್ಡರ್ ವಿಚ್ ಈಸ್ ಯೂಸ್ಡ್ ಇನ್ ರೈಟಿಂಗ್ ಅ ಲ್ಯಾಂಗ್ವೇಜ್. ನೋಡ್ರಿ, ಕನ್ನಡದಲ್ಲಿ ನಾವು ನೋಡಬೇಕಾದ್ರೆ ಅಲ್ಫಾಬೆಟ್ ಅಂದ್ರೆ ಏನ್ರಿ? ಅಲ್ಫಾಬೆಟ್ ಅಂದ್ರೆ ವರ್ಣಮಾಲೆ ಅಂತ ತಿಳ್ಕೊಬೇಕಿಲ್ಲಿ. ಏನು ತಿಳ್ಕೊಬೇಕ್ರಿ? ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಅಂತ ಕರೀತಾರ್ರಿ. ಇಲ್ಲಿ ವರ್ಣಮಾಲೆ ಅಂದ್ರೆ ವರ್ಣ ಅಂದ್ರೆ ಅಕ್ಷರ ತಿಳ್ಕೊಬೇಕಿಲ್ಲಿ. ಅಕ್ಷರಗಳ ಮಾಲೆ, ಇದು ಮಾಲೆ. ನೋಡ್ರಿ, ಆಗೋಣ ಆದ, ಈಗಾಗೋಣ ಈದ, ಈ ಥರ ಸಿಸ್ಟಮೆಟಿಕ್ ಆಗಿ ಮಾಲೆ ಥರವಾಗಿ ನಾವು ಇಲ್ಲಿ ಕನ್ನಡದಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಎಲ್ಲಿ ಮಟ್ಟ ಕಾಣ್ತೀವಪ್ಪ ಅಂದ್ರೆ ಳ ಮಟ್ಟ ಕಾಣ್ತೀವಿ. ಅಲ್ಲ, ಟೋಟಲ್ ಎಷ್ಟಿದಾವೆ ಕನ್ನಡದಲ್ಲಿ? 49 ಮೂಲಾಕ್ಷರಗಳು ವರ್ಣಮಾಲಾಕ್ಷರಗಳಿವೆ. ಓಕೆ, ಬಟ್ ಇಲ್ಲಿ ಇಂಗ್ಲೀಷ್ನಲ್ಲಿ ವರ್ಣಮಾಲಾಕ್ಷರಗಳು ಎಷ್ಟಿದಾವಪ್ಪ? 26 ಅದಾವ. ಬಟ್ ಇಲ್ಲಿ ಏನು ಕೇಳ್ಯಾರ ನೋಡ್ರಿ, ಹೌ ಮೆನಿ ಆಲ್ಫಾಬೆಟ್ ಅಂದ್ರೆ ಏನು ಕೇಳ್ಯಾರ ಅವರು? ಆಲ್ಫಾಬೆಟ್ ಅಂದ್ರೆ ವರ್ಣಮಾಲೆ. ನೋಡ್ರಿ, ಎದಿಂದ ಜಡ್ವರೆಗೆ ಎಷ್ಟು ವರ್ಣಮಾಲೆ ಅಂದ್ರೆ ಒಂದು ವರ್ಣಮಾಲೆ ಅದ. ಇದು ನೆನಪಿಟ್ಕೋಬೇಕು. ಕನ್ನಡದಲ್ಲಿ ಎಷ್ಟು ವರ್ಣಮಾಲೆ ಅದಾವ್ರಿ? ಒಂದು ವರ್ಣಮಾಲೆ ಅದ. ಇಲ್ಲಿಂದ ಇಲ್ಲಿ ಮಟ್ಟ ಒಂದು ವರ್ಣಮಾಲೆ. ಪ್ರಶ್ನೆ ಏನದ ರೀ? ವರ್ಣಮಾಲೆಗಳು ಎಷ್ಟು? ಒಂದು. ವರ್ಣಮಾಲಾಕ್ಷರಗಳು ಎಷ್ಟು? 49 ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಎಷ್ಟು? 26. ಹೌ ಮೆನಿ ಆಲ್ಫಾಬೆಟ್ ಲೆಟರ್ಸ್ ಅಂತ ಹೇಳ್ತೀವಿ ನೋಡ್ರಿ. ಮುಂದೆ ಹೋಗೋಣ್ರಿ ಒಂದು ನಿಮಿಷದಲ್ಲಿ. ನೋಡ್ರಿ, ವರ್ಣಮಾಲೆ ಅಂದ್ರೆ ಯಾವುವು ಬರೆಯಲು ಬಳಸಲಾಗುವ ಅಕ್ಷರಗಳು ನಿರ್ದಿಷ್ಟವಾಗಿ ಅನುಕ್ರಮವಾಗಿ ಹೊಂದಿಸಲಾಗಿರುವ ಒಂದು ಕ್ರಮ. ಅದು ವರ್ಣಮಾಲೆ ಅಂದ್ರೆ ಒಂದು ಕ್ರಮ ಅದು, ಹೌದಾ? ನೆಕ್ಸ್ಟ್ ಸ್ಲೈಡ್ ನೋಡ್ರಿ. ಹೌ ಮೆನಿ ಆಲ್ಫಾಬೆಟ್ಸ್ ಇನ್ ಇಂಗ್ಲಿಷ್? ಓನ್ಲಿ 1 ಆಲ್ಫಾಬೆಟ್ ಇನ್ ಇಂಗ್ಲಿಷ್. ನೋಡ್ರಿ, ಸೇಮ್ ಕನ್ನಡದಲ್ಲಿ ಸೇಮ್ ಬರ್ತದ. ನೆಕ್ಸ್ಟ್ ನೋಡ್ರಿ, ಹೌ ಮೆನಿ ಆಲ್ಫಾಬೆಟ್ ಲೆಟರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ಹೌ ಮೆನಿ ಆಲ್ಫಾಬೆಟ್ಸ್ ಅಂದ್ರೆ ಇಲ್ಲಿ 26 ಆಲ್ಫಾಬೆಟ್ ಲೆಟರ್ಸ್ ಬರ್ತಾವ. ನೆನಪಿರಲಿ, ನಾವು ಇಂಟರ್ವ್ಯೂನಲ್ಲಿ ಹೋದಾಗ ಸಡನ್ ಆಗಿ ನಾವೇನು ಹೇಳ್ತೀವಿ? ಹೌ ಮೆನಿ ಆಲ್ಫಾಬೆಟ್ಸ್ ಅಂದ್ರೆ 26 ಅಂತ ಹೇಳ್ತೀವಿ. ಬಟ್ ಅಲ್ಲಿ ನಾವು ಕಾನ್ಸಿಯಸ್ ಇರಬೇಕು, ನಾವು ಪ್ರಜ್ಞೆಯಲ್ಲಿ ಇರಬೇಕು. ಪ್ರಜ್ಞೆಯಿಂದ ನಾವು ಆನ್ಸರ್ ಮಾಡಬೇಕು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಟೈಮ್ ಎಷ್ಟು ಮಾಡೋದು ಬೇಡ. ನೋಡಿಲ್ಲ, ಹೌ ಮೆನಿ ವಾವೆಲ್ಸ್. ನೋಡ್ರಿ, ಕೆಲವರು ಇದಕ್ಕೆ ಏನಂತಾರಪ್ಪ ಅಂದ್ರೆ ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಲ್ಲ. ಓವೆಲ್ಸ್ ಅಲ್ಲದ ವಾವೆಲ್ಸ್. ಹೌ ಮೆನಿ ವಾವೆಲ್ಸ್ ಇನ್ ಇಂಗ್ಲಿಷ್? ಸ್ವರಗಳು ಎಷ್ಟು ಅಂತಂದಾಗ ಎಲ್ಲರಿಗೂ ಗೊತ್ತದ, ಎ ಇ ಐ ಓ ಯು ಸ್ವರಗಳು ಅಂತ ಬರ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೌ ಮೆನಿ ಕಾನ್ಸೋನೆಂಟ್ ಇನ್ ಇಂಗ್ಲಿಷ್? 21 ಕಾನ್ಸೋನೆಂಟ್ ಇನ್ ಇಂಗ್ಲಿಷ್ ಎಲ್ಲರಿಗೂ ಬರ್ತದೆ. ಇದು 21. ಓಕೆ, ಅದು ಯಾವ ಅಂತ ಗೊತ್ತದ ಎಲ್ಲರಿಗೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಹೌ ಮೆನಿ ಸೆಮಿ ವಾವೆಲ್ಸ್ ಇನ್ ಇಂಗ್ಲಿಷ್? ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಏನಪ್ಪ ಅಂದ್ರೆ ಡಬ್ಲ್ಯೂ ಮತ್ತು ವಾಯ್ ಇದೇನಪ್ಪ ಅಂದ್ರೆ ಸೆಮಿ ವಾವೆಲ್ಸ್ಗಳು ಅದಾವ ಅನ್ನೋದು. ಇವು ಶಬ್ದದ ಪ್ರಾರಂಭದಲ್ಲಿ ಬಂದಾಗ ಇವು ಏನಪ್ಪ ಅಂದ್ರೆ ವಾವೆಲ್ಸ್ ಆಗಲ್ಲ. ಶಬ್ದದ ನಡುವೆ ಅಥವಾ ಕೊನೆಯಲ್ಲಿದ್ದಾಗ ಈ ವಾವೆಲ್ಸ್ ತರಾಗಿ ನಾವು ಅದನ್ನ ಯೂಸ್ ಮಾಡ್ತೀವಿ ಅಥವಾ ಪ್ರೊನೌನ್ಸಿಯೇಷನ್ ಆಗ್ತದೆ ಅನ್ನೋದು. ನೋಡ್ರಿ, ಯಾವ ತರ ಅಂದ್ರೆ when they are not in the beginning of word it is called semi vowel. when they are not in the beginning of the word ಅಂದ್ರೆ ಯಾವಾಗ
ಶಬ್ದದ ಪ್ರಾರಂಭದಲ್ಲಿ ಇರಂಗಿಲ್ಲ ಅವಾಗೇನಂತ ಸಿಮಿ ವಾವೆಲ್ಸ್ ಅಂತೀವಿ. ನೋಡಲಿ ಉದಾಹರಣೆಗೆ ಎಕ್ಸಾಂಪಲ್ ಯುವರ್ ಅಂತಿದೆಲ್ಲ, ಇದರಲ್ಲಿ ಯುವರ್ ಅನ್ನೋದು ಇದು ಸಿಮಿ ವಾವೆಲ್ ಅಲ್ಲ, ಯಾಕಂದ್ರೆ ವಾಯ್ ಅನ್ನೋದು ಬಿಗಿನಿಂಗ್ ಅಲ್ಲದ. ಸೊ ಬೇಬಿ ಅಂತಿದ್ದಾಗ ಇಲ್ಲಿ ವಾಯ್ ಅನ್ನೋದು ಕೊನೆಯಲ್ಲಿ ಬಂದಾಗ ಇದು ಸ್ವರ ಆಗಿ ಉಪಯೋಗ ಆಗ್ತದ, ಸಿಮಿ ವಾವೆಲ್. ಓಕೆ, ಕವ್ ನೋಡ್ರಿ, ಕವ್ ಕವ್ ಅಂದಾಗಿಲ್ಲಿ ಡಬ್ಲ್ಯೂ ಏನಾಗ್ತದ ಸಿಮಿ ವಾವೆಲ್ ಅಂತ ಉಪಯೋಗ ಆಗ್ತದ. ಟ್ರಾಯ್ ಟ್ರಾಯ್ ನೋಡ್ರಿ, ವಾಯ್ ಅನ್ನೋದು ಏನಪ್ಪ ಅಂದ್ರೆ ಸಿಮಿ ವಾವೆಲ್ಸ್ ಅಂತ ಉಪಯೋಗ ಆಗ್ತದ ಅನ್ನುವಂಥದ್ದು ಇಂಪಾರ್ಟೆಂಟ್. ನೆಕ್ಸ್ಟ್ ಹೌ ಮೆನಿ, ಇದು ಇಂಪಾರ್ಟೆಂಟ್. ಹೌ ಮೆನಿ ಸ್ಪೀಚ್ ಸೌಂಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡ್ರಿ 44 ಸ್ಪೀಚ್ ಸೌಂಡ್ಸ್ ಅದಾವ ನೋಡ್ರಿ. 44 ಏನದ ಸ್ಪೀಚ್ ಸೌಂಡ್ ಅದಾವ. ಸ್ಪೀಚ್ ಸೌಂಡ್ ಅಂದ್ರೆ ಉದಾಹರಣೆಗೆ ಈ ಉದಾಹರಣೆ ಇದು ಎ ತಿಳ್ಕೊರಿದು, ಇದನ್ನ ನಾವು ಅ ಬಿ ಅನ್ಬೋದು, ಆ ಬಿ ಅನ್ಬೋದು, ಆ ಬಿ ಅನ್ಬೋದಲ್ಲ. ಇದೇನಪ್ಪ ಅಂದ್ರೆ ಹೀಗೆ ಹಲವಾರು ಏನಪ್ಪ ಅಂದ್ರೆ ಸ್ಪೀಚ್ಗಳನ್ನು ಉತ್ಪತ್ತಿ ಮಾಡ್ತದ. ಅದಕ್ಕೆ ಫೊನೆಟಿಕ್ಸ್ದೊಳಗೆ ಭಾಳ ಚಂದ ನಾವು ಕಲಿತೀವಿ. ಸ್ವಲ್ಪ ನಾವು ಈ ಲೆಟರ್ಸ್ ಹತ್ತ ಬಂದಾಗ ನಾವು ಇಲ್ಲಿ ಸ್ಪೀಚ್ ಸೌಂಡನ್ನು ನಾನು ತೆಗೆದುಕೊಂಡೀನಿ ಸ್ವಲ್ಪ ಯಾಕಂತಂದ್ರೆ ARTT ಕೇಳಿರುವಂಥ ಪ್ರಶ್ನೆ ಇದು. ಮೊನೊಪ್ಥಾಂಗ್ಸ್ ಮತ್ತು ಡಿಪ್ಥಾಂಗ್ಸ್ ಮೇಲೆ ಕೇಳಿರುವಂಥ ಪ್ರಶ್ನೆ. ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ಒನ್ ಎಕ್ಸಾಂಪಲ್ಸ್. ಓಕೆ, ಲುಕ್ ಹೇರ್ ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಹೌ ಮೆನಿ ವಾವೆಲ್ ಸೌಂಡ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ಸ್ ಇನ್ ಇಂಗ್ಲಿಷ್ ಅಂತ ಬಂದಾಗ ವಾವೆಲ್ ಸೌಂಡ್ಸ್ ಎಷ್ಟು ಅದಾವ್ರಿ? 20 ವಾವೆಲ್ ಸೌಂಡ್ಸ್ ಅದಾವ, 24 ಕಾನ್ಸನೆಂಟ್ ಸೌಂಡ್ಸ್ ಅದಾವ ಅನ್ನುವಂಥದ್ದು ಇಂಪಾರ್ಟೆಂಟು. In vowel sounds there are monophthongs and diphthongs. Is very important. Monophthongs ಅಂದ್ರೆ ಇದು ಪ್ಯೂರ್ ವಾವೆಲ್ ಸೌಂಡ್ಸ್, ಇದು impure ವಾವೆಲ್ ಸೌಂಡ್ಸ್ ಬರ್ತದ. ಇದು ಸಿಂಗಲ್ ವಾವೆಲ್ ಸೌಂಡ್ಸ್ ಬರ್ತದ, ಇಲ್ಲಿ ಒಂದು ವಾವೆಲ್ ಬರ್ತದ, ಇಲ್ಲಿ ಡಬಲ್ ವಾವೆಲ್ಸ್ ಬರ್ತಾವ ಅನ್ನುವಂಥದ್ದು. ಹಿಂಗೆ ಬರ್ತಾವ. ಓಕೆ, ಅವು ಹಿಂಗೆಲ್ಲ 8 ಬರ್ತಾವ್ರಿವ. ಅದು ಭಾಳ ಮುಂದಿನ ವಿಡಿಯೋದೊಳಗೆ ಹೇಳ್ಕೊಡ್ತೀವಿ. ಇಲ್ಲಿ ನೋಡ್ರಿ, ಒಂದು ನಿಮಿಷ. ಎಸ್ ಸರ್, ಮೊನೊಪ್ಥಾಂಗ್ಸ್ ಎಷ್ಟು ಇದಾವ್ರಿ? 12 ಅದಾವ. ಆಮೇಲೆ ಡಿಪ್ಥಾಂಗ್ಸ್ ಎಷ್ಟು ಇದಾವ್ರಿ? 8 ಇದಾವ ಅನ್ನೋದು ಇಂಪಾರ್ಟೆಂಟ್. ಇದು ನೋಡ್ರಿ, ಡಿಪ್ಥಾಂಗ್ಸ್ ಕೇಳಿದ್ರಿ, ಇದು KRTT ಒಳಗೆ ಕೇಳಿರುವಂಥ ಪ್ರಶ್ನೆ ಇದು. ಹೌ ಮೆನಿ ಡಿಪ್ಥಾಂಗ್ಸ್ ಇನ್ ಇಂಗ್ಲೀಷ್ ಅಂತ ಕೇಳಿದಾಗ 8 ಅನ್ನೋದು ನೆನಪಿರಬೇಕು. ಡಿಪ್ಥಾಂಗ್ಸ್ ಅಂದ್ರೆ ಏನ? 2 ವಾವೆಲ್ ಸೌಂಡ್ಸ್ ಬರ್ತಾವಲ್ಲಿ. ನಾವು ಹೇಳ್ತೀನಿ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅವು ಯಾವ ಬರ್ತಾವ ಅನ್ನುವಂಥದ್ದು. ಮೊನೊಪ್ಥಾಂಗ್ಸ್ ಅಂದ್ರೆ ಒಂದೇ ವಾವೆಲ್ ಸೌಂಡ್ಸ್ ಇರ್ತದಲ್ಲಿ. ಓಕೆ ಸರ್, ನೆಕ್ಸ್ಟ್ ನೋಡ್ರಿ. ಎಸ್, ಈ ಕೋಡ್ ನಂಬರ್ ಒಂದು ನೆನಪಿಟ್ಕೋರಿ. ಇದಿಷ್ಟೆಲ್ಲ ಈ ವಿಡಿಯೋದೊಳಗೆ ನಾವೇನೇನು ಕಲ್ತಿದ್ದೇವೋ ಕೋಡ್ ನಂಬರ್ದಿಂದ ನಾವು ನೆನಪಿಟ್ಕೋಬೋದು. ಹೆಂಗಂದ್ರೆ ನೋಡ್ರಿ, 1 ಅಂದ್ರೆ ಏನಪ್ಪ ಅಂದ್ರೆ 1 alphabet in English, it has 26 letters. ಅನ್ನುವಂಥದ್ದು. ಇದೇನ ವಾವೆಲ್ಸ್, ಹೌ ಮೆನಿ ವಾವೆಲ್ಸ್? 5 ವಾವೆಲ್ಸ್ letters, vowel letters, and 21 consonant letters, vowels letter and consonants letter. 44, this is a speech sound. How many speech sounds there? 44. And 44 ಆಗಣ, ಇದು 24 ಇದೆ ನಮ್ಮ ಕಾನ್ಸೋನೆಂಟ್ ಸೌಂಡ್ಸ್ ಒಳಲ್ಲ. ಕಾನ್ಸೋನೆಂಟ್ ಸೌಂಡ್ಸ್. ಆ್ಯಂಡ್ 20 ಇಟ್ ಈಸ್ ವಾವೆಲ್ ಸೌಂಡ್ಸ್ ಅಂದ್ರೆ ಸ್ವರಗಳ ಉಚ್ಚಾರಗಳು. ಎಷ್ಟು ಅದಾವ್ರಿ? 20 ಅದಾವ. ಇಟ್ ಈಸ್ ಫರ್ದರ್ ಡಿವೈಡೆಡ್ ಇನ್ 2 parts. 1 ಮೊನೊಪ್ಥಾಂಗ್ಸ್ ಆ್ಯಂಡ್ ದಿಪ್ಥಾಂಗ್ಸ್. ಮೊನೊಪ್ಥಾಂಗ್ಸ್ ಎಷ್ಟು ಅದಾವ್ರಿ? 12 ಅದಾವ ಅನ್ನುವಂಥದ್ದು. 8 ದಿಪ್ಥಾಂಗ್ಸ್ಗಳದಾವು ಅನ್ನುವಂಥದ್ದು ಇಂಪಾರ್ಟೆಂಟು. ನೋಡ್ರಿ, ಇವತ್ತಿನ ವಿಡಿಯೋದೊಳಗೆ ಎಕ್ದಮ್ ಬೇಸಿಕ್ಕಾಗಿ ನಾವು ಇಷ್ಟು ಕಲ್ತಿದ್ದೀವಿ. ಇಂಥ ವಿಡಿಯೋಗಳನ್ನು ಮುಂದೆ ನಾವು ಪ್ರೊವೈಡ್ ಮಾಡ್ತೀವಿ. ಇಟ್ಸ್ ಹೆಲ್ಪ್ಸ್ ಟು ಮೋರ್ ಆ್ಯಂಡ್ ಮೋರ್ ಫಾರ್ ಯು. ಪ್ಲೀಸ್, if you want to like this video, please subscribe and comment us. Okay, ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಏನಾದರೂ ಹೇಳಿ. ಓಕೆ, thank you for watching this video. Thank you.